ನಮಸ್ಕಾರ. ಶ್ರೀ ಗುರು ಮೌನೇಶ್ವರ ತ್ರಿಪದಿಗಳನ್ನು ಮತ್ತೆ ನೋಡೋಣ. ಮಾತಿಗೆ ಮೌನಸ್ವಾಮಿ, ನೀತಿಗೆ ಹಸುಮಗ, ಯಾತಗಿರಿಯಲ್ಲಿ ಜನಿಸಿದ ಮೌನಯ್ಯ ನಾಟ ಮಾನವರಿಗೆ ತಿಳಿಯದು. ಹಾಗಾದರೆ ಈ ವಚನದ ಅರ್ಥ ಎಷ್ಟು ಅರ್ಥಗರ್ಭಿತ? ಮಾತಿಗೆ ಮೌನಸ್ವಾಮಿ, ನಾನು ಮಾತಿನಿಂದ ಯಾವುದನ್ನು ಕೂಡ ಹೇಳ್ತಾ ಇಲ್ಲ, ಅದಕ್ಕೆ ನನ್ನ ಮೌನವೇ ಉತ್ತರ. ನೀತಿಗೆ ಹಸುಮಗ, ಏನಾದರೂ ಕೂಡ ಕಲಿಬೇಕು ಅಂತಂದರೆ ಅದನ್ನೂ ಕೂಡ ಕಲಿಸುವಂಥ ಮಗ, ಅದನ್ನು ನೋಡಿ ಕಲಿಯುವಂಥದ್ದು. ಯಾದಗಿರಿಯಲ್ಲಿ ಜನಿಸಿದ, ಯಾದಗಿರಿಯಲ್ಲಿ ಅಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಜನಿಸಿದಂಥ ಮೌನಯ್ಯ ಅಂತ ಹೇಳ್ತೀವಿ. ಮೌನಯ್ಯ ನಾಟ ಮಾನವರಿಗೆ ತಿಳಿಯದು. ಹಾಗಿದ್ದರೆ ಗುರು ಮೌನನನ್ನು ನಾವು ಯಾರು ಅಂತ ತಿಳ್ಕೊಳ್ಬೇಕು? ಆ ಭಗವಂತನೇ ಅಂತ ತಿಳ್ಕೊಳ್ಬೇಕು. ಯಾಕಂದರೆ ಆ ಭಗವಂತ ಭೂಮಿಗೆ ಅವತರಿಸಿ ಇಲ್ಲಿ ಪವಾಡಗಳನ್ನು ಮಾಡಿ ಹೋಗುವಂಥ ಸಂದರ್ಭ. ಹಾಗಾಗಿ ಮೌನಯ್ಯ ನಾಟ ಮಾನವರಿಗೆ ತಿಳಿಯದು ಅಂತ ಹೇಳಿರುವಂಥದ್ದು. ಎಷ್ಟು ಅರ್ಥ? ಗಾಣಿಗೆರ ಪರಪ್ಪ ಶೆಟ್ಟಿಯು ಮೌನಯ್ಯನ ಕರಜುಟ್ಟು ನೇವರ್ಸಿ ಹೇಳ್ತಾರೆ, ಇದೇನು ಮೊಮ್ಮಗನೇ, ಕತ್ತೆಯಲ್ಲ ಕುದುರೆಯಲ್ಲ ನೆತ್ತಿಯ ಮೇಲೆ ಬಾಲ. ಮುಂಜುವಿ ಮಾಡಿದಂಥ ಸಂದರ್ಭದಲ್ಲಿ ಹಿಂದುಗಡೆ ಬಿಟ್ಟಿರ್ತಕ್ಕಂಥ ಆ ಒಂದು ಜುಟ್ಟನ್ನು ನೋಡಿ ಪರಶೆಟ್ಟಿ ಹೇಳಿದಂಥದ್ದು. ಆಗ ಮೌನಯ್ಯ, ಹೌದು ಮುತ್ಯ, ವಾಳೆಯಲ್ಲ ಒದಕಳಿಯಲ್ಲ ಕೊರಳಲ್ಲಿ ದಾವಣಿ. ಕೊರಳಲ್ಲಿ ದಾವಣಿ ಅಂತಂದರೆ ನಮ್ಮ ಕೊರಳಲ್ಲಿರ್ತಕ್ಕಂಥ ಒಂದು ಜನಿವಾರ ಅಂತನ ನಾವು ಹೇಳುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟೆಲ್ಲ ಹೇಳಿದ ತಕ್ಷಣ ಮೌನಯ್ಯನ ಕೈಯಲ್ಲಿ ಹಿಡ್ಕೊಂಡು ತಾಯಿ ಹತ್ರ ಕರ್ಕೊಂಡು ಬರ್ತಾನೆ ಪರಪ್ ಶೆಟ್ಟಿಯವರು. ಅವಕ್ಕ ಈ ತಮ್ಮನ್ನ ಜೋಕೆ ಮಾಡು ಅಂತಂದು ಹೇಳಿದಾಗ ಅವಕ್ಕೂ ಕೂಡ ಒಂದು ಮಾತು ಹೇಳ್ತಾಳೆ, ಅಲ್ಲೋ ಯಜ್ಜ, ಅವನ ನಾನೇನ ಜೋಪಾನ ಮಾಡಲಿ, ಜೋಪಾನ ಮಾಡಾಕ ಪರಮೇಶ್ವರನ ಅದನ ಅಂತಂದು ಹೇಳ್ತಾಳೆ ಅಲ್ವಾ. ಎಷ್ಟು ಒಂದು ಅಗಾಧವಾದ ಒಂದು ಶಕ್ತಿ ಅಂತನ ಹೇಳ್ಬೋದು. ಯಾಕಂದರೆ ಅವತಾರ ಪುರುಷರು ಹೇಗೆಲ್ಲ ಹುಟ್ಟುತ್ತಾರೋ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಆ ತಮ್ಮ ಬಾಲ್ಯದ ಆಟದಲ್ಲೇ ಹಲವಾರು ರೀತಿಯಲ್ಲಿ ಕೂಡ ಪವಾಡಗಳನ್ನು ಮಾಡ್ತಾ ಹೋಗ್ತಾರೆ. ಅದನ್ನು ಅರಿತುಕೊಂಡು ಬಾಳ್ವೆ ಮಾಡುವಂಥ ಶಕ್ತಿ ಮಾನವರಿಗೆ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಂಥ ವಚನಗಳನ್ನು ಹೇಳೋದ್ರ ಮುಖಾಂತರ, ಕೇಳೋದ್ರ ಮುಖಾಂತರ ಅದರಿಂದ ಸ್ವಲ್ಪ ತಿಳ್ಕೊಂಡಿದ್ದೇ ಆಯಿತು ಅಂದರೆ ಅವರ ಜೀವನವೂ ಕೂಡ ಪಾವನ ಆಗೋಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಲ್ವಾ. ಹೇಳಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.